ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಿ? ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ರಿಯಲಿ ಗುಡ್. ಬೆಳಿಗ್ಗೆ ನಮಸ್ಕಾರ ಎಲ್ಲರಿಗೂ. ಈಗ ವಾಚ್ ಅದ್ರ ಬಿಟ್ಬಿಟ್ಟ. ಅಯ್ಯೋ ಕಾಲ್ ಮಾಡ್ತೀನಿ. ಗಾಟ್ ಮೈ ವಾಚ್ ಫೈನಲಿ. ಸೊ mom is gonna give sandwich, so I'm gonna eat that and always get stuck here. Breakfast time. After this ನೆಲಮಂಗಲ ಹೋಗ್ಬೇಕು ಇವತ್ತು. ಬಂದ್ಮೇಲೆ ರೆಡಿ ಔಟ್. ಫಸ್ಟ್ ಆಫ್ ಅಲ್ಲೇ ಬರ್ಬೇಕಂತ ಹೇಳಿದ್ದಾರೆ ಅವರು. ಅದಕ್ಕೆ there is a cop standing there and this guy jumped the signal and he left. ಸೊ ಇದು ನೋಡಿ, ಅವನು ದೊಡ್ಡ ಪುಡಾಂತರ ಅವನು. ಓಹೋ, ಅಲ್ಲಿ ನೋಡಿ ಒಬ್ಬ ಫಾರಿನರ್ ಥೇಮ್ಸ್ ಹೋಗ್ತಾನೆ ನೋಡಿ. ಕಾಣಿಸ್ತಾ? ಕೂದಲು ಬಾಚ್ಕೊಂಡಿಲ್ಲ ಇವನು ನೋಡಿ. ಎನಿವೇಸ್ ಸೊ ಇವತ್ತು ಕಾರಲ್ಲಿ ಹೋಗಲ್ಲ. ಕಾರಲ್ಲಿ ಸುಮ್ಮನೆ ಎರಡೆರಡು ಸಲ ಟೋಲ್ ಆಗತ್ತೆ. 500 ರೂಪಾಯಿ ಆಗತ್ತೆ. ವೇಸ್ಟ್, ನಮಗೆ ಲಾಸ್ ಆಗತ್ತದು. ಅದ್ರ ಬದಲು ಬೈಕಲ್ಲಿ ಹಿಮಾಲಯನಲ್ಲಿ ಹೋಗೋಣ ಅಂತ ಡ್ಯಾಡಿ ಜೊತೆ. ನೋಡೋಣ, ಲಾಂಗ್ ರೈಡು ಆಗುತ್ತೆ. ಅದು ನೈಸ್ ರೋಡ್ ತಾನೆ, ಏನು ಗೊತ್ತಾಗಲ್ಲ. ನೋಡೋಣ, ಮೋಸ್ಟ್ಲಿ ಬೈಕಲ್ಲೇ ಹೋಗ್ತೀನಿ. ಫೋಟೋ ವ್ಲಾಗ್ ಸೆಟಪ್ ಅದು ವರ್ಸ್ಟ್ ಆಗಿಬಿಟ್ಟಿದೆ. ಸಿಮ್ಮನ್ ಮಾತು ಕೇಳಿ ನಾನು ಬೇರೆ ಮೌಂಟ್ ಹಾಕಿ ಹಾಳು ಮಾಡಿಬಿಟ್ಟೆ. ಲಾಂಗ್ ವೀಕೆಂಡಿಂದ ಯಾರೂ ವಾಪಸ್ ಬಂದಿಲ್ಲ ಅನ್ಸುತ್ತೆ. ಇನ್ನು ನೋಡಿ, ಫುಲ್ ಖಾಲಿ ಇದೆ ಇವತ್ತು. ಇಷ್ಟೊತ್ತು ಖಾಲಿ ಚಾನ್ಸೇ ಇಲ್ಲ. ಎನಿವೇಸ್ ಅದೇ ಡಿಸೈಡ್ ಮಾಡಾಯಿತು, ನೆಲಮಂಗಲ ಬೈಕಲ್ಲೇ ಹೋಗೋಣ ಅಂತ. ಸುಮ್ಮನೆ ಟೋಲ್ಗೆ 500 ರೂಪಾಯಿ ಆಗತ್ತೆ ರೀ. 500 ರೂಪಾಯಿ ಅಪ್ ಆ್ಯಂಡ್ ಡೌನ್. ಏನು ಆಟನ, ಸುಮ್ಮನೆ ವೇಸ್ಟು. ಒಂದೊಂದು ಸಿಂಪಲ್ ಪ್ರಾಡಕ್ಟ್ ಹೋಗಿ ಕೊಟ್ಟು ಬರೋಕ್ಕೆ ಇಷ್ಟೊತ್ತು ಮಾಡಬೇಕಾದ್ರೆ ಏನು ಯೂಸು? ಇಂತೂ ಮನೆ ಕಡೆ ಬಂದೆ. ಬಟ್ ಅದೇ ಕಾರಲ್ಲೇ ಹೋಗ್ಬೇಕು, ಯಾಕಂದರೆ ಮಳೆ ಬರುತ್ತೆ ಗ್ಯಾರಂಟಿ. ಏನೋ ಈಗ ಬಿಸಿಲಿದೆ, ಈಗ ಬರಲ್ಲ. ಬಟ್ ಬೆಂಗಳೂರು ಗೊತ್ತಲ್ಲ, ನಾವು ಹೋಗಿ ಅಲ್ಲಿಂದ ಬರೋ ಅಷ್ಟರಲ್ಲಿ ಮಳೆ. ಅದು ನಮ್ಮ ಅಪ್ಪಂಗೆ ಕರ್ಕೊಂಡು ಹೋಗಿ ರಿಸ್ಕ್ ನಾನು ತೊಗೊಳಲ್ಲ. ಮುಚ್ಕೊಂಡು ಕಾರಲ್ಲೇ ಹೋಗ್ತೀನಿ. 500 ರೂಪಾಯಿ ಆಗತ್ತೆ. ಐನೋ ಏನು ಮಾಡೋದು. ಬಟ್ ಆ ಆಲ್ಟೋ ಬೇರೆ, ಇವರು ಮಣಿಕಂದನವರಂತೂ ಫ್ರೀನೇ ಇಲ್ಲಪ್ಪ. ಆಲ್ಟೋ ಇಲ್ಲಿ ಕಚ್ಚಿದೆ. ಅದನ್ನು ರೆಡಿ ಮಾಡಿಕೊಟ್ರೆ ಆಲ್ಟೋಲ್ಲಿ ಹೋಗಿ ಬರ್ಬೋದಾಯಿತು. ನಿನ್ನೆಯಿಂದ ಫೋನ್ ಮಾಡ್ತಾನೇ ಇದ್ದೀನಿ ಅಪ್ಪಂಗೆ, ಬರ್ತಾನೇ ಇದ್ದಾನಪ್ಪ. ಅದು ಅವ್ರಿಗೆ ಕರಿಬೋದು ನಾನು. ಬಟ್ ಅಲ್ಲಿ AC ಇದು ಫಿಟ್ ಮಾಡಿಸ್ಬೇಕು. ಅದಕ್ಕೆ AC ಗ್ಯಾಸ್ ಹಾಕ್ಸ್ಬೇಕು. ದಟ್ ಈಸ್ ದ ಮೇನ್ ರೀಸನ್ ಐ ಆಮ್ ವೇಟಿಂಗ್ ಫಾರ್ ಹಿಮ್. ಇಲ್ಲ ಅಂದರೆ ಇದಾಗ್ಬಿಟ್ರು. ಎಲ್ಲಿಂದ ಬರ್ತಾನಪ್ಪ ಇದು? ಏನು ಮಾಡೋದು ಗುರು? ಆಗತ್ತಾ? ನೋಡಲ್ಲ ಮಾಡಲ್ಲ, ಇವರು ಬಂದ್ಬಿಡ್ತಾರೆ. ಕಾಮನ್ ಸೆನ್ಸ್ ಇಲ್ಲ. ಕಾಯ್ಬೇಕು ತಾನೆ, ಅಲ್ಲಿ ಬಂದು ಬಿಡ್ತಾರೆ. ಆಮೇಲೆ ಇಲ್ಲಿ ಒದ್ದಾಡೋದು ಕಾಣಲ್ವಾ ದೊಡ್ಡ ಗಾಡಿ ಬರ್ತಾ ಇದೆ ಅಂತ. ಜನಕ್ಕಂತೂ ಸೆನ್ಸೇ ಇಲ್ಲ. ಓಡಿಸೋರ್ಗೆಲ್ಲ ಅಂತೂ ನಿಜವಾಗ್ಲೂ ಬೆಂಗಳೂರು ಸಿಟಿ ಅಂತ ತುಂಬ ಬಿಡಿ. ಎಲ್ಲರಿಗೂ ಅರ್ಜೆಂಟಲ್ಲಿ ನಾನು ತಲೆ ಅಂತೂ ಕೆಡಿಸ್ಕೊಳಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ. ಈಗ ಫ್ರಮ್ ಪಾಸ್ಟ್ 4-5 ಟೈಮ್ಸ್ ರೇಸ್ ಆಗೋದು, ಇದಾಗೋದು, ಅದಾಗೋದು ಏನು ಮಾಡ್ತಾ ಇಲ್ಲ. ನಂದಾಯ್ತು, ನನ್ನ ಪಾಡಿ ಆಯಿತು, ಬರ್ತಾ ಇದ್ದೀನಿ. ಸುಮ್ಮನೆ ರೋಡ್ ರೇಜು ರೋಡ್ ರೇಜ್ ಸೌಂಡ್ ಲೈಕ್ ಗುಡ್ ರೇಜ್. ಸೊ ಅದೆಲ್ಲ ಯಾವನ್ ಮಾಡ್ತಾನೆ? ಮಾಡೋಕ್ಕೆ ಕೆಲ್ಸಗಳಿದ್ದವರು ಇಲ್ಲದೇ ಇರೋರು ಮಾಡ್ತಾರೆ. ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್ ಆ್ಯಂಡ್ ಎನರ್ಜಿ ಆ್ಯಂಡ್ ನೆಗೆಟಿವಿಟಿ. ಸೊ ಅದಕ್ಕೆ ಕಾರಲ್ಲೇ ಹೋಗೋದಂತ ಡಿಸೈಡ್ ಆಯಿತು. ಸೊ ಅಷ್ಟೇ, ಅದಲ್ಲೇ ಹೋಗ್ತೀವಿ. ಈಗ ಈ ಕಡೆಯಿಂದ ಯಾವುದು ಗಾಡಿ ಬಂದಿಲ್ಲ ಅಂದರೆ ಸಾಕು. ಎನಿವೇಸ್ ನಮಸ್ಕಾರ. ಮತ್ತೆ ಕಾರಲ್ಲೇ ಹೋಗ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ಬೆಳಗ್ಗೆ ನೋಡಿ ಬಿಸಿಲಿತ್ತು ತಾನೆ. ಈಗ ನೋಡಿ ಮಳೆ ಬರೋ ಥರ ಆಗಿದೆ. ಸೊ ಇಟ್ಸ್ ಆಲ್ವೇಸ್ ರಿಸ್ಕಿ. ಮತ್ತೆ ಬಿಸಿಲು ಬಂತು ನೋಡಿ. ನಿಮ್ಗೆ ಆನ್ ದ ವೇ ಗ್ಯಾರಂಟಿ ಮಳೆ ಇರುತ್ತೆ 100%.
ಸೊ ಇದು ಈಗ ಒಂದು ಮಾತು ಹೇಳೋಣ ಅಂದ್ಕೊಂಡಿದ್ದೆ. ಎಲ್ಲರೂ ಅಂದ್ಕೊಳ್ತಾರೆ IT ಬಿಟ್ಟು ಬಿಸ್ನೆಸ್ ಬರಬೇಕು, ಬಿಸ್ನೆಸ್ಸಲ್ಲಿ ದುಡ್ಡು ತುಂಬ ಅದು ಇದು ಅಂತ. ಒಂದು ಮಾತು ಹೇಳ್ತೀನಿ, ಎರಡರಲ್ಲೂ ಪ್ರಾಬ್ಲಮ್ ಇದೆ, ಎರಡರಲ್ಲೂ ಕಷ್ಟ ಇದೆ. ಯಾವುದು ಈಸಿ ಕುಂತ ಕಡೆ ಬರಲ್ಲ, ಅರ್ಥ ಆಯ್ತಾ? ವಾಟ್ ಎವರ್ ಯು ವರ್ಕ್ ಹಾರ್ಡ್ ಈಸ್ ವಾಟ್ ಯು ಗೆಟ್ ದ ಬೆನಿಫಿಟ್ಸ್ ಆಫ್. ಯಾವುದಕ್ಕೆ ನೀವು ಕಷ್ಟಪಡ್ತೀರಾ ಅದಕ್ಕೆ ನಿಮಗೆ ದುಡ್ಡು ಬರೋದು ಅಷ್ಟೇ. ಲಾಜಿಕ್ ಇದು. ಬಿ ಇಟ್ ಎನಿ ಸಾರ್ಟ್ ಆಫ್ ವರ್ಕ್ ಇಸ್ ವರ್ಕ್ ಫಾರ್ ವಿಚ್ ಯು ನೀಡ್ ಟು ಗಿವ್ ಯೋರ್ 100%. ದಟ್ ಇಸ್ ವೆನ್ ಯು ವಿಲ್ ಸಿ ಸಕ್ಸಸ್. ವಿ ಆರ್ ನಾಟ್ ಬ್ಲೆಸ್ಡ್ ಆರ್ ನಮ್ಮ ದೊಡ್ಡ ತಲೆ ಇಲ್ಲ, ನಮ್ಮ ತಲೆ ಮೇಲೆ ದೊಡ್ಡ ಕೈ ಇಲ್ಲ, ವಿಚ್ ಈಸಿ ಮನಿ ಬರುತ್ತೆ, ಅದೆಲ್ಲ ಕಷ್ಟ. ಅದೆಲ್ಲ ಇವನ್ ಟು ಗೆಟ್ ಅ ಸಿಂಪಲ್ ರೆಂಟ್ ಓದಾಡಬೇಕು. ಸೊ ಹಂಗೆ ಕಷ್ಟ ಇದೆ ಎಲ್ಲ ಜೀವನ. ಇಟ್ಸ್ ನಾಟ್ ಈಸಿ. ಜಸ್ಟ್ ಥಾಟ್ ಐ ವಿಲ್ ಟೆಲ್ ಯು, ನೋ ಮ್ಯಾಟರ್ ವಾಟ್ ಯು ಡೂ, ಫಾರ್ ಎವ್ರಿಥಿಂಗ್ ಹಾರ್ಡ್ ವರ್ಕ್ ಇಸ್ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಷ್ಟೇ. ಹೆಡಿಂಗ್ ಔಟ್ ನಾವು. ಸಿ ಹೇಳಿದ್ನಲ್ಲ ಬಿಸ್ಲಿತ್ತು, ಈಗ ಮತ್ತೆ ನೈಸ್ ರೋಡ್ ಫೈನಲಿ. ಯಾವಾಗಲೂ ಇಲ್ಲಿ ಬಂದರೆ ಆಲ್ವೇಸ್ ನೆನಪಾಗತ್ತೋ ಎಲ್ಲಾದ್ರೂ ಹೋಗ್ಬೇಕಾ ವೆಕೇಶನ ಅಂತ. ಬಟ್ ಕೆಲಸದ ಮೇಲೆ ಹೋಗ್ಬೇಕೀಗ. ಟೈಮ್ ಇಸ್ ಅರೌಂಡ್ 11:30. ಸೊ ನೋಡಿ, ಹೇಳಿಲ್ಲ ನಾನು ಮಳೆ ಬರುತ್ತೆ, ಗ್ಯಾರಂಟಿ ಬರುತ್ತೆ. ಗಾಡೀಲಿ ಹೋಗಿದ್ರೆ ಇಷ್ಟೊತ್ತಿಗೆ ಇರೋದು ನೋಡಿ, ಇಲ್ಲಿ ಫುಲ್ ಡಾರ್ಕ್ ಕ್ಲೌಡ್ಸ್ ಇತ್ತು. 100% ಮಳೆ ಬರುತ್ತೆ. ನೋಡ್ರಪ್ಪ, ಟೆಸ್ಟಿಂಗ್ ಗಾಡಿ ನೋಡಿ 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 ನೋಡಿ, ಯಾರೋ ಕೂತ್ಬಿಟ್ಟಿದ್ದಾರೆ. ಮಹೀಂದ್ರಾದ ಗಾಡಿ ಅದು, 100%. ಬಿಸಿಲಿದೆ ನೋಡಿ. ಈಗ ಸುಮ್ಮನೆ ಬಿಸ್ಕೆಟ್ ಹಾಕ್ತು, ಬಟ್ ಹೇಳೋಕ್ಕಾಗಲ್ಲ, ಬರೋ ಟೈಮಿಗೆ ಮಳೆ ಬಂದೇ ಬರುತ್ತೆ. ಮಳೆ ಬಂದಿಲ್ಲ ಅಂದರೆ ಮೈ ಕ್ಯಾಲ್ಕುಲೇಷನ್ಸ್ ಆರ್ ರಾಂಗ್ ಅಷ್ಟೇ. ಆಯ್ತು. ಈಗ ನೆಕ್ಸ್ಟ್ ರೌಂಡ್, ಈಗ ಮಿಸ್ಟರ್ ಬೆಲ್ನ ಕರ್ಕೊಂಡು ಹೋಗ್ಬೇಕು. ಎಲ್ಲಿ? ಡಾಕ್ಟರ್ ಹತ್ರ. ಬಿಕಾಸ್ ವಿ ಹ್ಯಾಸ್ ಟು ಗೆಟ್ ಪ್ಲಾಸ್ಟರ್ ಅಲ್ಲ, ಬ್ಯಾಂಡೇಜ್ ದಟ್ ಲೆಗ್, ಸೊ ದಟ್ ಹೀಲಿಂಗ್ ಬೇಗ ಆಗುತ್ತೆ. ಯಾಕಂದರೆ ನಿನ್ನೆ ನಾನು ನೋಡಿರೋ ಪ್ರಕಾರ ಸ್ವೆಲ್ಲಿಂಗ್ ಕಡಿಮೆ ಆಗಿತ್ತು. 3 ದಿನ ಬೇರೆ ಆಯಿತು. ಸೊ ಅವ್ರ ಹತ್ರ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗಿ ಫಸ್ಟ್ ಊಟ ಮಾಡಿ ಅವ್ನು ಕರ್ಕೊಂಡು ಹೋಗ್ತೀನಿ, ಆಮೇಲೆ ರೆಸ್ಟ್ ಆಫ್ ದ ಥಿಂಗ್ಸ್. ಇದನ್ನೇ ತೋರಿಸ್ತಾ ಇದ್ದೆ ನಾನು. ಗ್ರೀನ್ 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 ಕ್ಲೌಡ್ಸ್ ಮಾತ್ರ ಸಾಕಾಗಿ ಕಾಣಿಸ್ತಾ ಇದೆ. ಡ್ಯಾಮ್ ನೈಸ್. ಸೂಪರ್. ಕ್ಲೌಡ್ ಆರ್ಟ್ ಅಂತಾರೆ ಇದನ್ನು. ನೋಡ್ರಿ, ಇವನು ಎಲ್ಲರಿಗೂ ಧೂಳು ತಿನ್ನಿಸ್ಕೊಂಡು ಹೋಗ್ತಾ ಇದ್ದಾನೆ. ಈ BMTC ಅವ್ರಿಗೆ ಎಲೆಕ್ಟ್ರಿಕ್ ಬಸ್ ಕೊಟ್ಟ ಮೇಲೆ ಹಿಡಿಯೋಕ್ಕಾಗಲ್ಲ ಅವ್ರಿಗೆ. ಒಳ್ಳೆ ಕಾರು, ಬೈಕ್ ಓಡಿಸ್ತಾ ಇರ್ತಾರೆ ನೋಡಿ. ಬಂದ್ವಿ. ಇದು ಯಾವತ್ತು ರೆಡಿ ಆಗೋದು ಗೊತ್ತಿಲ್ಲ, ಇಷ್ಟೇ ರೆಡಿ ಆಗಿದೆ. ಮೆಟ್ರೋ ಪಿಂಕ್ ಲೈನ್ ಇದು ರೆಡಿ ಆಗೋಕ್ಕೆ ಇನ್ನೊಂದು 2 ವರ್ಷ ಆಗೋದು ಅನ್ಸುತ್ತೆ. ಒಂದು ಚೆನ್ನಾಗಿ ಮಾಡಿದ್ದಾರೆ. ರೋಡ್ ಮಾತ್ರ ಇಷ್ಟು ದೊಡ್ಡದು ಮಾಡಿದ್ದಾರೆ. ವೆರಿ ಗುಡ್. ಬಟ್ ಆಸ್ ಯೂಶುವಲ್ ಇಟ್ ಈಸ್ ವೆರಿ ಬಂಪಿ. ದಿಸ್ ಇಸ್ ಮೈ ಲಂಚ್. ಚಪಾತಿ. ದಿಸ್ ಇಸ್ ನಾಟ್ ರೆಗ್ಯುಲರ್ ವೀಟ್. ದಿಸ್ ಐ ಥಿಂಕ್ ಮಿಲೆಟ್. This is gobi sabji sambar, and this is I think cabbage. With this, I'll tell you one best combo is chutney. This is the best combo with chapati. Trust me, try it. You guys will love it. I'm not kidding. ಇವನಿಗೆ ಈಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕ್ರಿ. ಫೋನ್ ಮಾಡಿದ್ರು.
ಒಂದು ಎಕ್ಸ್ರೇ ಮಾಡಿಸಿ ಇನ್ನೊಂದ್ಸಲಿ ಅವನಿಗೆ ಬ್ಯಾಂಡೇಜ್ ಹಾಕ್ಸ್ಬೇಕು. ಅದಕ್ಕೆ ಅವ್ನು ಫಾಸ್ಟಿಂಗಲ್ಲಿ ಇಟ್ಟಿದ್ದಾರೆ. ಒನ್ಸ್ ಈಸ್ ಡನ್ ವಿತ್ ದ ಫಾಸ್ಟಿಂಗ್ ಬಿಟ್ ಅಂದರೆ ಅವನ್ನ ದಿಲ್ ಸೆಡೇಟ್ ಅನ್ಸುತ್ತೆ, ಬಿಕಾಸ್ ಇಲ್ ನಾಟ್ ಕೋಆಪರೇಟ್. ಐ ಹೋಪ್ ಇಲ್ ಬಿ ಫೈನ್, ಜಸ್ಟ್ ಪ್ರೇ ಫಾರ್ ಬ್ಯಾಂಡೇಜ್ ಹಾಕಿ ಅದನ್ನು ಅವ್ನು ಎಷ್ಟು ದಿನ ಇಟ್ಕೊಳ್ತಾನೆ ಗೊತ್ತಿಲ್ಲ. ಖರ್ಚು ಟೆನ್ಷನ್ ಇಲ್ಲ ನನಗೆ, ಅವ್ನು ಅದನ್ನು ಇಟ್ಕೊಂಡು ಸರಿ ಹೋದರೆ ಸಾಕಾಗಿದೆ ನನಗೆ. ಪಾಪ ಅದನ್ನು ಹಾಕುವಾಗ ಇನ್ನೆಷ್ಟು ಪೇನ್ ಮಾಡ್ತಾರೋ ಬೇಜಾರಪ್ಪ ಇದು ನಿಜವಾಗ್ಲೂ. ದೇವರಿದ್ದಾರೆ, ದೇವ್ರ ಮೇಲೆ ಭಾರ ಬಿಟ್ಬಿಟ್ಟಿದ್ದೀನಿ ಅಷ್ಟೇ, ಇನ್ನೇನು ಮಾಡೋಣ. ನನಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಆ್ಯಸ್ ಅ ಪೆಟ್ ಪೇರೆಂಟ್ ನಾನು ಅಷ್ಟು ಧೈರ್ಯವಂತ ಅಲ್ಲ. ನಿಜವಾಗ್ಲೂ ಹೇಳ್ಬೇಕಾದ್ರೆ ನನಗೆ ಪ್ರಾಣಿಗಳು ಪೇನ್ ಆಗೋದು, ಅವ್ರಿಗೆ ನೋವು ಆಗೋದು ನಂಗೆ ತಡ್ಕೊಳಕ್ಕಾಗಲ್ಲ, ತುಂಬ ಬೇಜಾರಾಗತ್ತೆ. ಅದಕ್ಕೇನು ಅಪ್ಪನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಫುಲ್ ಫ್ಯಾಮಿಲಿನೇ ಬರ್ತಾರೆ, ಉನ್ನತಿ ಎಲ್ಲರೂ ಬರ್ತಾರೆ. ಸೊ ಅವನಿಗೆ ಹೋಗಿ ಒಂದು ಪಾಪ ಊಸ್ಕೊಂಡು ಬಂದರೆ ಸಾಕಾಗಿದೆ. ಒಂದು ಸೆಡೆಟಿವ್ ಕೊಟ್ಟಿಲ್ಲ ಅಂದರೆ ಸಾಕು. ನೋಡೋಣ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ನ್ಯೂಟರ್ ಮಾಡುವಾಗಲೂ ನಮ್ಮ ಅಪ್ಪನ ಕರ್ಕೊಂಡು ಹೋಗಿದ್ದೆ. ಅಂದರೆ ನಾನು ಹೇಳ್ದಂಗೆ ಅವ್ನು ನನ್ನ ಜೀವ, ಬೆಲ್ಲು. ಅವನಿಗೇನಾದರೂ ಆದರೆ ನನಗೆ ತಡ್ಕೊಳಕ್ಕಾಗಲ್ಲ. ಈಗ ಯಾರೇ ಹ್ಯೂಮನ್ ಇದ್ರು ಏನೇ ಇದ್ರು ಹ್ಯೂಮನ್ಗೆ ಮಾತಾಡಿಸಿ ಪೇನ್ ಏನು ಕೇಳಿ ಎಲ್ಲ ಮಾತಾಡ್ಕೊಂಡು ಮಾಡ್ಬೋದು. ಬಟ್ ಇವನ್ಗೆ ಹಿಂಗೆ ಕೇಳ್ತೀರಾ ಪೇನ್ ಆಗ್ತಿದ್ಯಾ ಮರಿ, ಏನಾಗ್ತಿದೆ ಹಂಗೆ ತುಂಬ. ಅಂದರೆ ಐ ಆಮ್ ವೆರಿ ವೀಕ್ ವೆನ್ ಇಟ್ ಕಮ್ಸ್ ಟು ಬೀಂಗ್ ಅ ಪೆಟ್ ಪೇರೆಂಟ್. ಸೊ ಅದಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಇಟ್ಸ್ ನಾಟ್ ಅ ಸುಮ್ಮನೆ ಟೇಪ್ ಹಾಕೋದು, ಬಟ್ ಅವ್ನು ಕೋಆಪ್ರೇಟ್ ಮಾಡಬೇಕಲ್ಲ, ಕುತ್ಕೋಬೇಕಲ್ಲ. ಸೊ ನೋಡೋಣ. ನನ್ನ ಜೊತೆ ಇರ್ತಾರೆ ಅವ್ನು ಯಾವಾಗಲೂ, ನನ್ನ ಜೊತೆ ಹೊಸ ಡ್ಯಾಡಿ ಜೊತೆ ಯಾವಾಗಲೂ. ನನ್ನ ಜೊತೆ ಅಂತೂ ತುಂಬ, ನಾನು ಹಿಡ್ಕೊಂಡು ಕುತ್ಕೊಂಡ್ರೆ ಹಿಡ್ಕೊಂಡೇ ಇರ್ತಾನೆ. ಬಟ್ ನೋಡ್ಬೇಕು ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಏನು ಎತ್ತ. ಅವ್ನು ಸೆಡೆಟಿವ್ಸ್ ಕೊಟ್ಟರೆ ನನಗೆ ಅದೇ ಬೇಜಾರು, ನೋಡೋಕ್ಕಾಗಲ್ಲ. ಸೊ ಅದೇ ಫಿಂಗರ್ಸ್ ಕ್ರಾಸ್ಡ್, ದೇವ್ರಿದ್ದಾರೆ ಅಷ್ಟೇ. ಅದನ್ನು ನೋಡಿಕೊಂಡು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲೇ ಪಕ್ಕದಲ್ಲೇ ಹೋಗ್ತಾ ಇರೋದು. ಟೈಮ್ ಅದೇ 8:30 ಆಗಿದೆ. ಸೊ ನೋಡೋಣ. ನೋಡಿ ಇವನು ಹಲೋ ಬರಲಿ ಬರಲಿ. ಪ್ಲಾಸ್ಟರ್ ಹಾಕಿದ್ದಾರೆ. ಪ್ಲಾಸ್ಟರ್ ಹಾಕಿ ಕುಡಿಸಿದ ಪಾಪ ಒಂದು ಶಬ್ದ ಮಾಡಿಲ್ಲ. ಸೊ ಸೆಡೆಟಿವ್ಸ್ ಏನೂ ಕೊಟ್ಟಿಲ್ಲ. ಸೊ ಒಂದು ಒಳ್ಳೇದು. ಆಮೇಲೆ ಪ್ಲಾಸ್ಟರ್ ಹಾಕಿ ಕೇಜಲ್ಲೇ ಹೋಗಿ ಕೂತಿದ್ದಾನೆ ಅವನು. ಈಗ ಆಚೆ ಹಾಕಿಲ್ಲ. ಅವ್ರು ಕಾಲರ್ ಹಾಕಕ್ಕೆ ಹೇಳಿದ್ರು, ಯಾಕಂದರೆ ಕಚ್ಚಿ ತಿಂದ್ಬಿಡ್ತಾನೆ. ಕಾಲರ್ ಹಾಕೊಳ್ತಾ ಇಲ್ಲ ಅವನು. ಅದಕ್ಕೆ ಅವನಿಗೆ ಹೆಂಗಾದ್ರೂ ಮಾಡಿ ನೋಡ್ತೀನಿ, ಮಾತಾಡ್ತೀನಿ ನಾನು. ಅವನಿಗೆ ಕೇಜಲ್ಲೇ ಇದ್ದಾನೆ. ಕೇಜಲ್ಲಿ ಇಡಿಸಿದ್ರೆ ಬೆಟರು. ಅವಾಗ ಅವನು ಜಾಸ್ತಿ ಓಡಾಡೋಕ್ಕಲ್ಲ. ಅವಾಗ ಓಡಾಡ್ತಾನೆ, ಅವಾಗ ಕಿತ್ತಾಕೊಳ್ಳೋಕೆ ನೋಡ್ತಾನೆ. ನೋಡೋಣ ಎಷ್ಟಲ್ಲಿ. ಹೋಪ್ಫುಲಿ 2 ದಿನ ಅಭ್ಯಾಸ ಆಗಬೇಕು ಅವ್ನಿಗೆ. ಅಭ್ಯಾಸ ಆದರೆ ಸರಿ ಹೋಗ್ಬಿಡುತ್ತಾನೆ. Guess where we have come finally after such a long time. Today is cheat day. I know lost a little weight, but can't keep that up. Should keep it up. Favorite egg rice place. ನಮಸ್ಕಾರ. ಆರಾಮ? ಎಗ್ ರೈಸ್, ಕಬಾಬ್, ಗರಂ ರೈಸ್, ಮೊಟ್ಟೆ, liver fry and egg rice with half boil. This is the liver fry. It's very nice. This is half. It's already full. Like stomach too tasty. You should try this. Egg rice to ultimate. Half boil and this chutney don't miss. ಇವರೇ ನಮ್ಮ ಸ್ಪೆಷಲ್ ಎಗ್ ರೈಸ್ ಮಾಡೋರು. ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಪ್ರೀತಿಯಿಂದ ಮಾಡ್ತಾರೆ, ತುಂಬ ಲವ್ವಿಂದ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನೀವು ತಿಂದ್ರೇ ಈಚ್ ಬೈಟಲ್ಲಿ ರುಚಿ ಸಖತ್ತಾಗಿದೆ. ಎಲ್ಲಿ ಅಂದರೆ ನಾನು ನಿಮಗೆ ಹೇಳಿದ್ದೀನಿ, ಜಯನಗರಲ್ಲಿದೆ. ನಿಜವಾಗ್ಲೂ ಒನ್ ಆಫ್ ದಿ ಬೆಸ್ಟ್. ನಾನು ನಮ್ಮ ಏರಿಯಾಯಿಂದ ಅಷ್ಟು ದೂರ ಹೋಗ್ತೀನಿ ಜಸ್ಟ್ ಟು ಈಟ್ ದಿಸ್. ತುಂಬ ಚೆನ್ನಾಗಿದೆ. ವೆರಿ ಏನೋ ಹೊಟ್ಟೆಗೂ ಏನಾಗಲ್ಲ. ವೆರಿ ಹೆಲ್ದಿ. ತುಂಬ ಸಖತ್ತಾಗಿ ಮಾಡ್ತಾರೆ. ಪುಡಿ ಎಲ್ಲ ಮನೆಯಲ್ಲೇ ಮಾಡೋದವರು. ಸೊ ಟೇಸ್ಟಲ್ಲೇ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ದೇರ್ ಇಸ್ ನೋ ಟೇಸ್ಟಿಂಗ್ ಪೌಡರ್ ಎನಿಥಿಂಗ್. ನಾನು ಸುಮ್ಮನೆ ಪ್ರಮೋಟ್ ಮಾಡ್ತಾ ಇಲ್ಲ. ನಾನು ಒಂದು 10 ಸಲ ತಿಂದಿದ್ದೀನಿ, ಅದಕ್ಕೆ ಕೇಳ್ತಾ ಇರೋದು. ದಿಸ್ ಇಸ್ ದ 4th Block Road. ದಿಸ್ ಇಸ್ ನೀರೂಸ್. ರೈಟ್ ಆಪೋಸಿಟ್ ದಟ್ ಯು ಕ್ಯಾನ್ ಸಿ ಫಜಲ್ಸ್ ಆ್ಯಂಡ್ ಆಲ್ ದಟ್. ದಿಸ್ ಇಸ್ ದ egg rice place.
It's called Kalabhaireshwara thing. So it's basically GKB Opticals opposite. This is the Tela. Very sweet lady and the person, both are amazing. This is the place. I showed her my YouTube. She's like, oh, you're there. So heading back, done with the nice snacks. I wouldn't call it dinner because you eat less, so I'm on a diet anyways. But yeah, it felt so good to eat outside. Yeah. Again came from the mosque side, but at this time there is no traffic because time is around 10:30. Oh crap! I didn't realize it. Shit. Damn. No wonder there's no traffic. Oh my god. Good. What is this guy eating here? Oh, he's on a date. ಆಯ್ತಾಯ್ತು, ಹೊರಟೆ ಮನೆಗೆ ಹೊರಟೆ. ಎಗ್ ರೈಸ್ ಜಾಗ ನೋಡಿದ್ರಲ್ಲ ಎಲ್ಲಿದೆ ಅಂತ, ಜಯನಗರ್ ನೀರೂಸ್ ಇದೆಯಲ್ಲ ಆಪೋಸಿಟ್, ಅಲ್ಲಿಂದ ಮುಂದೆ ಹೋದ್ರೆ ಡೌನ್ ಇಳಿದ್ರೆ ಅಡಿಗಾಸ್, ಹಳೆ ಅಡಿಗಾಸ್ ರೋಡ್. ಸೊ ಮಿಶ್ರಪೇಡ ಇಂದ ರೈಟ್, ಬೇಸಿಕಲಿ ನೀವು ಕಾಂಪ್ಲೆಕ್ಸ್ ಕಡೆಯಿಂದ ಬಂದರೆ ಮಿಶ್ರಪೇಡ ಇಂದ ರೈಟ್ ಡೌನ್ ಬನ್ನಿ, ಮೇನ್ ರೋಡ್ ಮುಂಚೆ ರೈಟ್ ಸೈಡ್ಗೆ ಇದೆ, ಗೊತ್ತಾಗ್ಬಿಡತ್ತೆ ನಿಮಗೆ. ನೀರೋಸ್ ಆಪೋಸಿಟ್ GKB ಆಪ್ಟಿಕಲ್ಸ್ ಮುಂದೆ. ಟೂ ಗುಡ್. ಸಂಜೆ ಮೇಲೆ ಇರ್ತಾರೆ ಅವ್ರು, 8 ಗಂಟೆ ಮೇಲೆ ಯಾವಾಗಲೂ. ಸೊ ಪ್ಲೀಸ್ ಗೋ. ಎಗ್ ರೈಸ್ ಟೂ ಗುಡ್. ಯು ಕ್ಯಾನ್ ಆಲ್ವೇಸ್ ಸ್ಟಾರ್ಟ್ ಅಲ್ಲಿ ಬ್ರೆಡ್ ಆಮ್ಲೆಟ್ ಇಂದ ಸ್ಟಾರ್ಟ್ ಮಾಡಿ. ಬ್ರೆಡ್ ಆಮ್ಲೆಟ್ ಆದಮೇಲೆ ಆಮ್ಲೆಟ್ ತೊಗೊಳ್ಳಿ, ಅದಾದಮೇಲೆ ಎಗ್ ರೈಸ್ ಜೊತೆ ಹಾಫ್ ಬಾಯ್ಲು. ಆ್ಯಂಡ್ ನಾನ್ ವೆಜ್ ಈಟರ್ಸ್ ಲೈಕ್ ಓವರ್ ವಾಂಟ್ಸ್ ಟು ಚಿಕನ್ ಕ್ಯಾನ್ ಹ್ಯಾವ್ ಕಬಾಬ್ ಆಸ್ ವೆಲ್ ಆಸ್ ಯುವರ್ ಕ್ಯಾ ಬೋಲ್ತೆ ಉಸ್ಕೋ ಲಿವರ್ ಫ್ರೈ. That's it. And boiled egg also is available. So ಲಿಮಿಟೆಡ್ ಸೆಟ್ ಮೆನು, ಎಲ್ಲದು ಸಖತ್ತಾಗಿದೆ. ಎಲ್ಲ ತಿಂದು ನೋಡಿ ಹೋಗ್ಬಿಟ್ಟು ಹೇಳ್ತೀರಾ ನನಗೆ ಮಜಾ ಇದೆ ಅಂತ. ಲೊಕೇಶನ್ ಅದೇ ನಿಮ್ಗೆ ತೋರಿಸಿದ್ನಲ್ಲ, ಜಯನಗರ್ 4th ಬ್ಲಾಕ್ ಆಪೋಸಿಟ್ ನೀರೂಸ್, ನೆಕ್ಸ್ಟ್ ಟು GKB ಆಪ್ಟಿಕಲ್ಸ್. ಒಂದೇ ಎಗ್ ರೈಸ್ ಗಾಡಿ ಇದೆ ಅಲ್ಲಿ, ಕಾಲಭೈರೇಶ್ವರ ಅಂತ. ನಿಮ್ಗೆ ತೋರಿಸಿದ್ನಲ್ಲ ಅದು ನೋಡಿ, ಅದೇ ಸೇಮ್ ಟು ಸೇಮ್. ಸೊ ಮಜಾ ಇರುತ್ತೆ ನೋಡಿ. ಅಲ್ಲಿ ಹೋಗ್ಬೇಕಾದ್ರೆ ನನ್ನ ಫೋಟೋ ತೋರಿಸಿ, ಗೊತ್ತಾಗತ್ತೆ ಅವ್ರಿಗೆ. ಎಕ್ಸ್ಟ್ರಾ ಟ್ರೀಟ್ಮೆಂಟ್, ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಎನಿ ವಿಚ್ ವೇಸ್ ದೇ ಆರ್ ವೆರಿ ನೈಸ್ ಪೀಪಲ್. ಹೋಗಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ನಮಸ್ಕಾರ ಎಲ್ಲರಿಗೂ. ಎಸ್, ಮತ್ತೆ ವ್ಲಾಗ್ ಕ್ಲೋಸ್ ಮಾಡೋದು ಮರ್ತೋಯ್ತು. ಇದು ನೆಕ್ಸ್ಟ್ ಡೇ. ಸೊ ಚೆನ್ನಾಗಿತ್ತು ನೆನ್ನೆ, ಪೀಸ್ಫುಲ್ ಆಗಿತ್ತು. ಬಟ್ ಅದೇ ನೆಲಮಂಗ್ಲ ಹೋಗಿ ಬರೋದೇ ಊಷ್ಟಾಗ್ಬಿಟ್ಟೆ. ಬಂದ್ಬಿಟ್ಟು ಕೆಲಸ ಎಲ್ಲ ಇದ್ದಿದ್ದು ಮುಗಿಸಿ ಅವ್ರಿಗೊಂದು ಕೊಟೇಶನ್ ಕಳಿಸ್ಬೇಕಂತ ಮಾಡ್ಬೇಕು ಫಸ್ಟ್ ಇವತ್ತು. ಸೊ ಅದನ್ನು ಮುಗಿಸಿ ಬೆಲ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಯ್ತು. ಅವ್ನಿಗೆ ಸೆಲೆಕ್ಟ್ ಮಾಡ್ತೀನಿ ಅದು ಇದು ಅಂತ ಹೆದರಿಸಿದ್ರು. ಬಟ್ ಪಾಪ ಏನಂದ್ರೆ ಏನು ಮಾಡಿಲ್ಲ. ನೀವು ನೋಡಿರ್ತೀರಾ, ಪಾಪ ಹಾಕ್ಸ್ಕೊಂಡ ಪ್ಲಾಸ್ಟ್ರು ಹಾಕ್ಸ್ಕೊಂಡ್ಮೇಲೆ ಇದು ಕತ್ಗೋ ಹಾಕ್ಸೋಣ ಅಂತ ಇತ್ತು. ನನಗೆ ಅದಕ್ಕೆ ಮನೆಗೆ ಹೋಗೋಕೆ ಮನಸ್ಸಿರಲಿಲ್ಲ, ಬೇಜಾರಾಗ್ತಿತ್ತು. ಸೊ ಅದಕ್ಕೆ ಆಚೆ ಏನಾದರೂ ತಿನ್ನೋಕೆ ಹೋಗೋಣ ಅಂತ ಹೋದ್ವಿ. ನಮ್ಮ ಫೇವ್ರೆಟ್ ಎಗ್ ರೈಸ್ ಸ್ಪಾಟ್ ಕಾಲಭೈರೇಶ್ವರ ಎಗ್ ರೈಸ್ ಅಂತ. ಅಲ್ಲಂತೂ ತುಂಬ ದಿನ ಆದಮೇಲೆ ಅವರು ಬಂದಿರತ್ತೆ. ಸೊ ಅವರು ಕೇಳಿ ಏನು ತುಂಬ ದಿನ ಆಯ್ತು ನೋಡಿಲ್ಲ ನಿಮಗೆ ಅಂದರು. ನನಗೆ ಅದೇ ಕಾಲಿದಾಗಿತ್ತು ಅಂದೆ. ಸೊ ಅದಕ್ಕೆ ಅವರು ಅದೇ ಅಂದರು, ಅವ್ರಿಗೂ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಅದೇ ತುಂಬ ದಿನ ಆದಮೇಲೆ ತಿಂದ್ವಿ, ತುಂಬ ಸಖತ್ತಾಗಿತ್ತು. ನಾನಂತೂ ಎಗ್ ರೈಸು ಲಿವರ್ ಫ್ರೈ ತಿಂದೆ, ಏನು ಚೆನ್ನಾಗಿತ್ತು ಅಂತ. ಆ್ಯಂಡ್ ಹಾಫ್ ಬಾಯ್ಲ್. ಸೊ ಎಗ್ ರೈಸ್ ಜೊತೆ ಹಾಫ್ ಬಾಯ್ಲು ಎಪಿಕ್ ಕಾಂಬೋ. ಆಮೇಲೆ ಲಿವರ್ ಫ್ರೈ, ಇನ್ನೊಂದು ಆಮ್ಲೆಟ್ ತಿಂದೆ. ಸೊ ಸಖತ್ತಾಗಿತ್ತು. ಎಲ್ಲ ಮನೆ ಮಾಡೋ ಪೌಡ್ರೇ ಅವ್ರು ಯೂಸ್ ಮಾಡೋದು. ಟೇಸ್ಟಿಂಗ್ ಪೌಡ್ರ್ ಒಂದು ಚೂರು ಇರಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಅವ್ರದ್ದು 60 ರೂಪೀಸ್ ಇರುತ್ತೆ, ಬೇರೆ ಕಡೆ 50ಗೆ ಸಿಗುತ್ತೆ ನಿಮಗೆ. ಸೊ ಹಾಗೆ ಅದು ಅವ್ರ ಹತ್ರ ಹೋಗಿ ಬಂದ್ವಿ. ಚೆನ್ನಾಗಿದೆ ರೀ ಜಯನಗರಲ್ಲಿ. ನಿಮ್ಗೆ ಎರಡೆರಡು ಸರಿ ಹೇಳಿದ್ದೀನಿ ಅಡ್ರೆಸ್ನ, ಅಲ್ಲಿ ಹೋಗ್ರಿ ಆಯಿತಾ. ಆ್ಯಂಡ್ ಯಾ ದಟ್ಸ್ ಅಬೌಟ್ ಇಟ್. ಆ್ಯಂಡ್ ವಾಸ್ ಅ ಪೀಸ್ಫುಲ್ ಡೇ, ಆರಾಮಾಗಿತ್ತು. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳಿ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ನಮ್ಮ ಲೈಫ್ ಸ್ಟೈಲ್ ಡೈಲಿ ವ್ಲಾಗಿಂಗ್ ಇರುತ್ತೆ. ಅದರಲ್ಲಿ ಮಿಡ್ಲಲ್ಲಿ ನಾನು ಸ್ವಲ್ಪ
ಇಂಟ್ರೆಸ್ಟಿಂಗ್ ಇದನ್ನು ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ ಪ್ಲೀಸ್. ಹಾಗೆ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮಿಂದನೇ ನಾವು ಬೆಳಿಬೇಕು ಆಯಿತಾ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ಹೇಳ್ದಂಗೆ ಎಲ್ಲರೂ ಆರೋಗ್ಯವಾಗಿರಿ, ಖುಷಿಯಾಗಿರಿ, ನಗನಗ್ತಾ ಇರಿ. ಓಕೆನಾ? ಟೇಕ್ ಕೇರ್. ಸಿಗೋಣ ಜಲ್ದಿ. See you guys soon. Bye bye. See you. Bye bye. Bye bye. Bye bye. Bye bye.